ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಯೂಟ್ಯೂಬ್ ಎಐನ ಬ್ಯಾನ್ ಮಾಡ್ತಾ ಇದೆಯಾ? ಹೌದು, ನಿಜ, ಸುಳ್ಳ? ಈ ವಿಡಿಯೋ ಪೂರ್ತಿ ನೋಡಿ ತಿಳ್ಕೊಳ್ಳಿ. ಯಾಕಂದ್ರೆ ವಿಡಿಯೋ ಮಾಡ್ತಿರೋ ಚಾನಲ್ ಈಗ 6 ಮಂತ್ ಇಂದ ಓಕೆ ಚಾನಲ್ ಮಾಡ್ತಿರೋ ಎಲ್ಲ ಚಾನಲ್ ಕೂಡ ಅದು 1,30,30,000 ಯೂಟ್ಯೂಬ್ ಚಾನಲ್ನ ಯೂಟ್ಯೂಬ್ ಏನು ಟರ್ಮಿನೇಟ್ ಮಾಡಿದೆ. ಓಕೆ, ಒಂದಲ್ಲ ಎರಡಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಅದಕ್ಕೋಸ್ಕರ ನಾನು ಫಸ್ಟಿಂದ ಬಡ್ಕೊತಾ ಇದ್ದೆ, ವಿಡಿಯೋ ಮಾಡಬೇಡಿ, ವಿಡಿಯೋ ಮೇಲೆ ಡಿಪೆಂಡ್ ಆಗಬೇಡಿ ನಿಮ್ಮ ಚಾನಲ್ ಅಂತ. ಓಕೆ ನೋಡಿ, ಇವತ್ತು 1,30,30,000 ಚಾನಲ್ ಟರ್ಮಿನೇಟ್. ಇದು ನಾನು ಹೇಳ್ತಿಲ್ಲ, ಬನ್ನಿ ಯಾರು ಹೇಳ್ತಿದ್ದಾರೆ ಪೂರ್ತಿ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಚಾನಲ್ ಮಾಡಬೇಕು ಅಂತಿದ್ದೀರಾ, ಬಳಸ್ಕೊಬೇಕು ಅಂತಿದ್ರಿ, ಚಾನಲ್ ಮಾಡಬೇಕು ಅಂತಿದ್ರಿ, ಅವ್ರಿಗೆ ಮಾತ್ರ ತುಂಬಾ ಇಂಪಾರ್ಟೆಂಟ್. ಓಕೆ, ಆಲ್ರೆಡಿ ಚಾನಲ್ ಮಾಡ್ತಿರೋದು ಈ ವಿಡಿಯೋ ನೋಡಲೇಬೇಕು. ಓಕೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ. ಬರತ್ ಏನಾಯ್ತು? 1,30,30,000 ಚಾನಲ್ಸ್ ಡಿಲೀಟ್ ಮಾಡಿದೆಯಂತೆ ಯೂಟ್ಯೂಬ್ ಈಗ 6 ಮಂತ್ ಇಂದ. ಏನಾಗಿದೆ? ಬ್ಯಾನ್ ಮಾಡ್ತಾ ಯೂಟ್ಯೂಬ್? ಬ್ಯಾನ್ ಮಾಡಿಲ್ಲ. ಓಕೆ, ಯೂಟ್ಯೂಬ್ ತುಂಬಾ ಸೀರಿಯಸ್ ಆಗಿದೆ ಅಂದ್ರ ಮೇಲೆ ಮಾಸ್ ಪ್ರೊಡ್ಯೂಸ್ಡ್ ರಿಪಿಟೇಟಿವ್ ಲೋ ಕ್ವಾಲಿಟಿ ಕಂಟೆಂಟ್. ಈಗ ಇನ್ಫಾರ್ಮೇಶನ್ ಏನ್ ಬಂದಿದೆ ನಮ್ಗೆ, ಏನು ಸುದ್ದಿ ಬಂದಿದೆ ಅಂತ ಅಂದ್ರೆ ಅರೌಂಡ್ 1,30,000 ಚಾನಲ್ಸ್ ಡಿಮಾನಿಟೈಸ್ ಆಗಿದೆ. ಅದು 6 ಮಂತ್ಸ್ ಪೀರಿಯಡ್ ಅಲ್ಲಿ ಈ ತರ ಆಗಿದೆ. ಅದರಲ್ಲಿ ಒಂದೊಂದು ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಇರುತ್ತೆ, ಮತ್ತೆ ಸ್ಪ್ಯಾಮ್ ಅಂಡ್ ಡಿಸೆಪ್ಟಿವ್ ಪ್ರಾಕ್ಟೀಸಸ್ ಕೂಡ ಇಂದ ಡಿಲೀಟ್ ಆಗಿದೆ. ಬಟ್ ಯೂಟ್ಯೂಬ್ ಬ್ಯಾನ್ ಮಾಡ್ತಿದ್ಯಾ ಅಂತ ಆಮೇಲೆ ನೋಡೋಣ. ಸದ್ಯಕ್ಕೆ ಫಸ್ಟ್ ಈಗ ಡಿಲೀಟ್ ಮಾಡೋ ಕಾರಣ ಏನು? ಎಐ ಸ್ಲಾಪ್ ಅಂದ್ರೆ ಅರ್ಥ ಏನು? ಎಐ ಅಂದ್ರೆ ಗೊತ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಸ್ಲಾಪ್ ಅಂದ್ರೆ ಏನು? ಈಗ ಉದಾಹರಣೆಗೋಸ್ಕರ ಯಾರಾದ್ರೂ ಎಐ ಯೂಸ್ ಮಾಡ್ತಾರ ಅನ್ಕೊಳ್ಳಿ, ಸ್ಕ್ರಿಪ್ಟ್ ಯೂಸ್ ಮಾಡಕ್. ಉದಾಹರಣೆಗೋಸ್ಕರ ನಾನು ChatGPT ಯೂಸ್ ಮಾಡ್ತೀನಿ ಸ್ಕ್ರಿಪ್ಟ್ಗೋಸ್ಕರ. ಈಗ ಏನ್ ಮಾಡ್ತೀನಿ, ನಾನು ವಾಯ್ಸ್ ಹಾಕ್ತೀನಿ, ಮತ್ತೆ ಇಮೇಜ್ ಇಲ್ಲ ವಿಡಿಯೋ ಹಾಕ್ತೀನಿ, ಎಲ್ಲ ಕಂಬೈನ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ತರ ನಾನು ಅಪ್ಲೋಡ್ ಮಾಡ್ತೀನಲ್ಲ, ಇದನ್ನ ಏನಂತಾರೆ? ಸ್ಲಾಪ್ ಅಂತಾರೆ. ಇದು ಮಾಸ್ ಪ್ರೊಡ್ಯೂಸ್ ಆಗಿರುತ್ತೆ ಪ್ಲಸ್ ರಿಪಿಟೇಟಿವ್ ಆಗಿರುತ್ತೆ ಈ ತರ ಕಂಟೆಂಟ್. ಇದನ್ನ ಏನಂತೀವಿ? ಸ್ಲಾಪ್ ಅಂತ ಅಂತೀವಿ. ಸ್ಲಾಪ್ ಅಂದ್ರೆ ಏನಂತ ಗೊತ್ತಾಯ್ತಲ್ಲ? ಸಿಂಪಲ್ ಆಗಿ ಹೇಳ್ತೀನಿ, ಮಾಸ್ ಪ್ರೊಡ್ಯೂಸ್ ಮತ್ತೆ ರಿಪೀಟ್ ಆಗಿರೋ ಎಐ ಕಂಟೆಂಟ್ ನ ಸ್ಲಾಪ್ ಅಂತೀವಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಹೋಗೋಣ. ಈಗ ಪ್ರಾಬ್ಲಮ್ ಏನಂತ ಅಂದ್ರೆ ಎಐನ ಬಳಸ್ಕೊಂಡು ವಿಡಿಯೋ ಮಾಡಿರೋದ್ರಿಂದ ಪ್ರಾಬ್ಲಮ್ ಅಲ್ಲ. ದೊಡ್ಡ ಕ್ವಶನ್, ಏನ್ ಕ್ರಿಯೇಟರ್ ವ್ಯಾಲ್ಯೂ ಆಡ್ ಮಾಡ್ರಿ, ವ್ಯಾಲ್ಯೂ ಎಲ್ಲಿದೆ ಅಂತ ಕೇಳ್ತಾರೆ ಈಗ ಏನೋ ಯೂಟ್ಯೂಬ್ ಅವರೆಲ್ಲ. ಓಕೆ, ಅದ್ರಗೋಸ್ಕರ ಈ ತರ ಎಲ್ಲ ಚಾನಲ್ ಏನಾಗಿದೆ? ಡಿಮಾನಿಟೈಸ್ ಆಗಿದೆ. ಚಾನಲ್ ಮಾನಿಟೈಸ್ ಆಗತ್ತಾ? ತುಂಬಾ ದೊಡ್ಡ ಪ್ರಶ್ನೆ ಇದು, ತುಂಬಾ ಚೆನ್ನಾಗಿ ಕೇಳ್ತಾರೆ. ಹೌದು, ಈಗ ಬೇರೆ ವಿಡಿಯೋ, ವಾಯ್ಸ್, ಓಕೆ, ಇದೆಲ್ಲ ಪೂರ್ತಿ ಬಳಸ್ಕೊಂಡ್ ಮಾಡ್ರೆ ಆಗೋದಿಲ್ಲ. ಈಗ ಉದಾಹರಣೆಗೋಸ್ಕರ ನೀವು ಯೂಸ್ ಮಾಡ್ಕೊಂಡು ಏನೋ ಬ್ರೈನ್ ಸ್ಟಾರ್ಮ್ ಅಂದ್ರೆ ಐಡಿಯಾಸ್ ಜನರೇಟ್ ಮಾಡ್ಕೊಬೋದಿವೋ, ಇಲ್ಲಾಂದ್ರೆ ರಿಸರ್ಚ್ ಗೋಸ್ಕರ ಯೂಸ್ ಮಾಡ್ಕೊಬೋದು. ಸ್ಕ್ರಿಪ್ಟ್ ಇರೋದ್ರಲ್ಲಿ ಸ್ಕ್ರಿಪ್ಟ್ ಇಂಪ್ರೂವ್ ಮಾಡಿದ್ರಲ್ಲಿ ನೀವು ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು. ತೊಂದ್ರೆ ಇಲ್ಲ. ಏನಂತಂದ್ರೆ ರಿಸರ್ಚ್ಗೆ, ಕಮೆಂಟ್ರಿಗೆ, ಒಪಿನಿಯನ್ಗೆ, ಸ್ಟೋರಿ ಟೆಲ್ಲಿಂಗ್, ಎಡಿಟಿಂಗ್, ಕ್ರಿಯೇಟಿವಿಟಿ, ಇದು ಐಡಿಯಾಗೋಸ್ಕರ ಅಷ್ಟೇ ಯೂಸ್ ಮಾಡ್ಕೊಬಹುದು. ಪೂರ್ತಿ ಇಂದ ಮಾಡಕ್ ಹೋದ್ರೆ ಸ್ಲಾಪ್ ಇಲ್ಲ, ಚಾನಲ್ ಮಾನಿಟೈಸ್ ಆಗೋದಿಲ್ಲ. ನೆಂಪಲ್ಲಿ ಇಟ್ಕೊಳ್ಳಿ, ಇದನ್ನ ಸ್ಲಾಪ್ ಅಂತಾರೆ. ಓಕೆ, ನೀವೇನ್ ಮಾಡ್ಬೇಕು? ಬಳಸಿ, ಉಪಯೋಗಿಸ್ಕೊಳ್ಳಿ. ಬಟ್ ಅದನ್ನ ಉಪಯೋಗಿಸ್ಕೊಂಡು ನೀವೇನ್ ಮಾಡಿ, ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ನಿಮ್ ಓನ್ ಫೇಸ್, ಓನ್ ವ್ಯಾಲ್ಯೂ, ಓನ್ ಎಡಿಟಿಂಗು, ಓನ್ ವಾಯ್ಸ್ ಇದೆಲ್ಲ ನೀವು ತೋರಿಸ್ಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ತರ ಎಲ್ಲ ಚಾನಲ್ ಡಿಮಾನಿಟೈಸ್ ಮಾಡ್ಬಿಡ್ತಾರೆ. ಈಗ ಅಕಸ್ಮಾತ್ ಏನಾದ್ರು ಈ ತರ ಮಾಡ್ತೀರಾ ಅಂತ ಅಂದ್ರೆ ಇದಕ್ಕೆ ಇನ್ನೊಂದು ಹೆಸರಿದೆ. ಏನು? ಸ್ಲಾಪ್ ಬದಲು ಇನ್ನೊಂದು ಕೊಡ್ತಾರೆ, ಲೋ ವ್ಯಾಲ್ಯೂ ಕಂಟೆಂಟ್ ಇಲ್ಲ ಇನ್ಅಥೆಂಟಿಕ್ ಕಂಟೆಂಟ್. ನಾವು ಮುಂಚೆ ಮಾಡಿದ್ವಿ ಲೋ ಎಫರ್ಟ್ ಕಂಟೆಂಟ್, ಹೈ ಎಫರ್ಟ್ ಕಂಟೆಂಟ್ ಅಂತ. ಬೇರೆ ಇಂದ ಮಾಡಿದ್ರೆ ಲೋ ವ್ಯಾಲ್ಯೂ ಇಲ್ಲ, ಲೋ ಎಫರ್ಟ್ ಇಲ್ಲ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಅರ್ಥ. ಈಗ ಚಾನಲ್ ಮಾನಿಟೈಸ್ ಆಗಿದ್ರೆ ಏನಾಗುತ್ತೆ ಇದ್ರ ಬಗ್ಗೆ ಮಾತಾಡೋಣ ನಾವೀಗ. ಈಗ ಒಂದ್ ಚಾನಲ್ ಇದೆ, ಅದು ಮಾನಿಟೈಸ್ ಆಗಿದೆ, ಆಗ್ತಾ ಇದೆ. ಇಲ್ಲ ಅಂತಂದ್ರೆ ಒಂದ್ ಚಾನಲ್ ಮಾಡ್ತಾ ಇದ್ರೆ ಅದು ಮಾನಿಟೈಸ್ ಆಗಿದೆ. ಹಿಂಗೋ ಅಪರೂಪಕ್ಕೆ, ಇದೆಲ್ಲ ತುಂಬಾ ರೇರ್ ಮಾನಿಟೈಸ್ ಆಗೋದು ಹೇಳ್ತಾ ಇದೀನಿ. ಈಗಲೇ ಅಕಸ್ಮಾತ್ ಆಗಿದ್ರೆ, ಯಾವಾಗ್ಲೂ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ, ಡಿಮಾನಿಟೈಸ್ ಆಗುತ್ತೆ ಫ್ಯೂಚರ್ ಅಲ್ಲಿ ಅಂತ ಅರ್ಥ. ಯಾಕಂತ ಅಂದ್ರೆ ಮಾನಿಟೈಸ್ ಆಮೇಲೆ ಇನ್ನೂ ಕೇರ್ಫುಲ್ ಆಗಿ ಕಂಡಿಡ್ತಾರೆ ನಿಮ್ಮ ಮೇಲೆ, ಏನ್ ಮಾಡ್ತಾ ಇರ್ತೀರಾ ಅಂತ. ಈಗ ಈ ತರ ಮಾಡ್ತಿದ್ರ ಅಂತ ಗೊತ್ತಾದ್ರೆ ಅವ್ರು ಪಕ್ಕ ಈ ತರ 1,30,000 ಚಾನಲ್ ಡಿಲೀಟ್ ಮಾಡಿದ್ರಲ್ಲ, ಹಂಗೆ ನಿಮ್ ಚಾನಲ್ ಕೂಡ ಡಿಲೀಟ್ ಮಾಡ್ತಾರೆ. ಓಕೆ, ಇಲ್ಲ ಅಂತಾರೆ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಕೊಟ್ಟು ನಿಮ್ ಚಾನಲ್ ಡಿಮಾನಿಟೈಸ್ ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ ಮಾನಿಟೈಸೇಷನ್ ಇಂದ. ಈಗ ಒಂದ್ ಚಾನಲ್ ಲಾರ್ಜ್ ಅಮೌಂಟ್ ಅಂದ್ರೆ ತುಂಬಾ ಹೆಚ್ಚಿನ ಗಾತ್ರದಲ್ಲಿ ರಿಪಿಟೇಟಿವ್ ಕಂಟೆಂಟ್, ಲೋ ಎಫರ್ಟ್ ಕಂಟೆಂಟ್ ಮಾಡ್ತೀರಾ ಅಂತ ಅಂದ್ರೆ ಅದು ಫ್ಯೂಚರ್ ಅಲ್ಲಿ ಮಾನಿಟೈಸೇಷನ್ ಪ್ರಾಬ್ಲಮ್ಸ್ ಫೇಸ್ ಮಾಡಬಹುದು.
ಅಂತ ಅರ್ಥ. ನೀವು ಅಷ್ಟೇ ಈಗ ಚಾನಲ್ ಮಾನಿಟೈಸ್ ಆಗೈತೆ, ಬೇರೊಬ್ರು ಯಾರೋ ಕ್ರಿಯೇಟರ್ ಮಾಡಿರ್ತಾರೆ, ಈ ತರ ಚಾನಲ್ ಈ ತರ ವಿಡಿಯೋ ಮಾಡಿದ್ರೆ ತುಂಬಾ ಸೂಪರ್ ಆಗಿ ದುಡ್ಡು ಬರುತ್ತೆ, ಲಕ್ಷ ದುಡ್ಡು ಬರುತ್ತೆ ಅಂತ ಮಾಡ್ತೀರ ಒಂದು ಹೇಳ್ತಿರ್ತಾರೆ ಅವರು. ಅದಕ್ಕೆ ನೀವೇನ್ ಮಾಡ್ತೀರಾ, ಮಾಡ್ಬಿಡ್ತೀರಾ ಅಲ್ಲಿ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀರಾ, ಇದ ಪದೇ ಮಾಡ್ತೀರಾ. ಫೀಚರ್ ರಿವ್ಯೂಸ್ ಕಂಟೆಂಟ್ ಇಲ್ಲ ಎನಥೆಟಿಕ್ ಕಂಟೆಂಟ್ ಬಂದೇ ಬರುತ್ತೆ. ಓಕೆ, ಯೂಟ್ಯೂಬ್ ನಲ್ಲಿ ಏನ್ ರೂಲ್ಸ್ ಇರುತ್ತೆ, ನಿಮ್ದು ಓನ್ ವ್ಯಾಲ್ಯೂ ಇರಬೇಕಲ್ಲ. ಓನ್ ವ್ಯಾಲ್ಯೂ ಇಲ್ಲ ಅಂತಂದ್ರೆ ಹೇಗೆ, ಬೇರೆ ಮಾಡ್ಕೊಟ್ರೆ ನಿಮ್ ಓನ್ ವ್ಯಾಲ್ಯೂ ಎಲ್ಲಿದೆ ನೀವು ಅನ್ಬೋದು. ಸೊ ಪ್ರಾಂಪ್ಟ್ ಹಾಕಿದ್ರಲ್ಲ, ಪ್ರಾಂಪ್ಟ್ ಅದು ನೀವು ಕರೆಕ್ಟ್ ಆಗಿ ಹಾಕೋಣ ನೀವು. ಓಕೆ, ಸೊ ನಿಮ್ದೇನಿರ್ಬೇಕು, ಅದು ಕೂಡ ಚಾಟ್ ಜಿಪಿಟಿ ಕೇಳ್ತಾರೆ. ಸೊ ಪ್ರಾಂಪ್ಟ್ ನಿಮ್ದು ಅಲ್ಲ, ಲೆಕ್ಕಕ್ಕೆ ಪೂರ್ತಿ ನಿಮ್ ಓನ್ದೇ ಅಲ್ಲ, ಎಲ್ಲ ಬೇರೆ ಕೆಲಸ ಮಾಡ್ಕೊಡ್ತಿದೆ ಅಂತ ನಿಮ್ಗೆ ಯಾಕೆ ದುಡ್ಡು ಕೊಡ್ಬೇಕಂತ ಯೂಟ್ಯೂಬರ್ ಚಾನಲ್ ಡಿಮಾನಿಟೈಸ್ ಮಾಡ್ತಾರೆ, ಇದು ಸಹಜ. ಇದ್ರ ಬಗ್ಗೆ ನಾವು ಹೇಳ್ತಾ ಇದ್ದು. ಹೌದು. ಈಗ ಯಾಕೆ ಹ್ಯೂಮನ್ ಎಫರ್ಟ್ ಮ್ಯಾಟರ್ ಆಗುತ್ತೆ, ಯಾಕಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು. ಸುಮ್ನೆ ಅವರು ದುಡ್ಡು ಕೊಡಲ್ಲ ಯೂಟ್ಯೂಬ್ ನಲ್ಲಿ. ನಾವ್ ಏನಾರ ಹೇಳ್ದಲ್ಲ, ಐಡಿಯಾಗೋಸ್ಕರ ಯೂಸ್ ಮಾಡಿ, ರಿಸರ್ಚ್ಗೋಸ್ಕರ ಯೂಸ್ ಮಾಡಿ, ಸ್ಕ್ರಿಪ್ಟ್ ಇಂಪ್ರೂವ್ಮೆಂಟ್ಗೋಸ್ಕರ ಯೂಸ್ ಮಾಡಿ, ತಮ್ನೇಲ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ. ಆದ್ರೆ ನಿಮ್ ಓನ್ ಕ್ರಿಯೇಟಿವಿಟಿ ಇರಬೇಕು. ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ತೀರ, ರಿಸರ್ಚ್, ಕಮೆಂಟ್ರಿ, ಸ್ಟೋರಿ ಟೆಲ್ಲಿಂಗ್, ಎಡಿಟಿಂಗ್ ಇಲ್ಲ ಕ್ರಿಯೇಟಿವಿಟಿ, ಇದೆಲ್ಲ ಎ ರೆಫರೆನ್ಸ್ ಯೂಸ್ ಮಾಡ್ಕೊಂಡು ಏನ್ ಹೇಳುತ್ತೆ ಈ ತರ ಮಾಡು ಅಂತ ಹೇಳುತ್ತೆ, ಆ ತರ ಮಾಡಿ ನೀವು ಓನ್ ಆಗಿ ನಿಮ್ ಫೇಸ್ ತೋರ್ಸ್ಕೊಂಡು ವಾಯ್ಸ್ ತೋರ್ಸ್ಕೊಂಡು. ಯಾರು ಬೇಡ ಅನ್ನಲ್ಲ, ಮಾನಿಟೈಸ್ ಆಗುತ್ತೆ. ಚೆನ್ನಾಗಿ ಮಾಡ್ರಿ, ವಿಡಿಯೋ ನೋಡ್ತಾರೆ ಜನರು. ಅದು ಬಿಟ್ಟು ನೀವು ತರ ಮಾಡಕ್ ಹೋದ್ರೆ ಹೇಗೆ ಹೇಳಿ ಫ್ರೆಂಡ್ಸ್, ಅಲ್ವಾ? ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಅದು ನಮ್ ಬದ್ಲಾಗ್ ಮಾಡ್ಕೊಡುತ್ತೆ. ನಮ್ ಬದ್ಲಾಗ್ ಮಾಡ್ಕೊಂಡ್ರೆ ನಿಮ್ಗೆ ಯಾಕೆ ಕಾಸು ಕೊಡ್ಬೇಕಂತ ಯೂಟ್ಯೂಬ್ ಡಿಮಾನಿಟೈಸ್ ಮಾಡೋ ಚಾನಲ್ ಅಲ್ವಾ? ಸೊ ಅದ್ರಗೋಸ್ಕರ ನೀವೇನ್ ಮಾಡ್ಕೊಳ್ಳಿ, AI ನ ಯೂಸ್ ಮಾಡ್ಕೊಳ್ಬೇಕು ಕ್ರಿಯೇಟಿವಿಟಿ ಎನ್ಹಾನ್ಸ್ ಮಾಡ್ಕೊಳಕ್ಕೆ. ಅಂದ್ರೆ ಈಗ ನೋಡಿ, ಈ ತರ ಐತೆ ವಿಡಿಯೋ, ನಾನ್ ಏನ್ ಮಾಡ್ಬೋದು, ಯೂಸ್ ಮಾಡ್ಕೊಂಡು ಸೂಪರ್ ಆಗಿ ಎಡಿಟಿಂಗ್ ಮಾಡ್ಬೋದು. ಬಟ್ ನಾ ಏನ್ ಮಾತಾಡ್ತಾ ಇರ್ತೀನಿ ಪೂರ್ತಿ ಇದನ್ನೇ ಏನ್ ಮಾಡಕ್ ಬಿಟ್ರೆ ಸರಿಯಲ್ಲ, ಆಯ್ತು. ಅದ್ರಗೋಸ್ಕರ ಹೇಳ್ತಾ ಇರೋದು. ಮತ್ತೆ ಫೇಸ್ಲೆಸ್ ಚಾನಲ್ಸ್ಗೆ ಏನು ಡೇಂಜರು, ಫೇಸ್ಲೆಸ್ ಚಾನಲ್ಸ್ಗೆ ಏನಂತ ಅಂದ್ರೆ ಸ್ವಲ್ಪ ಏನಂತ ಅಂದ್ರೆ, ಫೇಸ್ಲೆಸ್ ಚಾನಲ್ ಮಾಡ್ತಾರಲ್ಲ, ಒಬ್ಬರೊಬ್ರು ಬೇರೆ ವಾಯ್ಸ್ ಕೊಟ್ಟು ಮಾಡ್ತಾರೆ, ಅವ್ರದ್ದು ಎಡಿಟಿಂಗ್ ವ್ಯಾಲ್ಯೂ ಇರುತ್ತೆ. ಈಗ ತುಂಬಾ ಜನ ಕೇಳ್ತಾರೆ, ಪಾಪ ವಿಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದೀನಿ, ವಿಡಿಯೋ ಹೋಗ್ತಾ ಇದ್ದೀನಿ, ಏನೋ ಪ್ರಾಬ್ಲಮ್ ಆಗುತ್ತಾ? ನೋ ಪ್ರಾಬ್ಲಮ್. ಬಟ್ ರೀಲ್ಸ್ ಕಟ್ಟೆ ಬಂದೇ ಬರುತ್ತೆ. ಯಾಕೆ ಹೇಳಿ, ಫೇಸ್ ಇಲ್ವಲ್ಲ, ನಿಮ್ಗೆ ಕಂಪ್ಲೀಟ್ಲಿ ವ್ಯಾಲ್ಯೂ ಇದ್ರೆ ಅವಾಗ ಓಕೆ ಮಾನಿಟೈಸ್ ಮಾಡ್ತಾರೆ ಹೆಂಗೋ. ಬಟ್ ವಾಯ್ಸ್ ಇತ್ತು ವಿಡಿಯೋ ಅಂತ ಅಂದ್ರೆ ರಿವ್ಯೂಸ್ ಕಂಟೆಂಟ್ ಕೊಡ್ತಾರೆ, ಬಟ್ ಅಪೀಲ್ ಮಾಡ್ಕೊಂಡು ಸಕ್ಸಸ್ ಮಾಡ್ಕೊಂಡು. ಬಟ್ ಇಲ್ಲಿ ವಾಯ್ಸ್ ವ್ಯಾಲ್ಯೂ ಇದೆ ಅಂತ ಪ್ರೂವ್ ಮಾಡ್ಬೇಕು ಅಪೀಲ್ ಅಲ್ಲಿ ನೀವು. ಓಕೆ, ನಿಮ್ದು ಓನ್ ಕಂಟೆಂಟ್ ಅಂತ ಪೂರ್ತಿ ಎಡಿಟಿಂಗ್ ತೋರಿಸಿದ್ರೆ ಅವಾಗ ಅಪೀಲ್ ಸಕ್ಸಸ್ ಆಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಸೊ ಈ ತರ. ಮತ್ತೆ ಈಗ ಈ ತರ ಮಾಡ್ತಿದ್ರಲ್ಲ, ಫ್ಯೂಚರ್ ಏನಾಗುತ್ತೆ, ಹೀಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇನ್ಮೇಲೆ ಓಕೆ, ತುಂಬಾ ಅಂದ್ರೆ ತುಂಬಾ ಕಷ್ಟ ಇನ್ಮೇಲೆ. ಓಕೆ, ಈಗ ತುಂಬಾ ಕೇರ್ಫುಲ್ ಆಗಿ ಇನ್ನೂ ಇಂಪ್ರೂವ್ ಮಾಡ್ತಿದ್ದಾರೆ. ಈಗ ಇಂಪ್ರೂವ್ ಮಾಡ್ಕೊಂಡು ಈ ತರ ಚಾನಲ್ ಎಲ್ಲ ಡಿಲೀಟ್ ಮಾಡ್ತಿದ್ದಾರೆ. ಮುಂಚೆನೂ ಡಿಲೀಟ್ ಮಾಡ್ರಿ, ಮುಂಚೆನೂ ಇದ್ರ ಬಗ್ಗೆ ವಿಡಿಯೋ ಮಾಡಿದೆ, ಏನೋ ಸ್ಲಾಪ್ ಅಂತ. ಈಗೂ ಮತ್ತೆ ಮಾಡ್ತಿದ್ದೆ ಇದೇ ರೀತಿ. 6 ತಿಂಗಳಿಂದ 1,30,000 ಚಾನಲ್ ಡಿಮಾನಿಟೈಸ್ ಮಾಡಿದ್ದಾರೆ, ಮತ್ತೆ ರಿಮೂವ್ ಮಾಡಿದಾರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ನೀವು ಫ್ಯೂಚರ್ ಅಲ್ಲಿ ಹೆಂಗ ಆಗ್ಬಹುದು ಅಂತ. ಓಕೆ, ನೋಡಿದಾಗ ಬರ್ತಾ ಇಲ್ದ ಆಲ್ರೆಡಿ ನಾವು ತುಂಬಾ ಜನ ನನ್ನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ತುಂಬಾ ಜನ ಕಮೆಂಟ್ ಆಗಿದೆ, ವಿಡಿಯೋ ಮಾಡಿ, ಬಗ್ಗೆ ವಿಡಿಯೋ ಮಾಡಿ ಅಂತ. ನಾವು ವಿಡಿಯೋ ಮಾಡಿದ್ರೆ ಲಕ್ಷ ವ್ಯೂಸ್ ಬರುತ್ತೆ ಅಂತ ಮಾಡಿದ್ದೆ. ನೋಡಿ, ತೋರಿಸ್ತಾ ಇದೀನಿ, ತಮ್ನೇಲ್ ಕೂಡ ತೋರಿಸ್ತಾ ಇದೀನಿ ನಿಮ್ಗೆ. ವಿಡಿಯೋ ಲಿಂಕ್ ಕೂಡ ಹಾಕಿರ್ತೀನಿ ತಗಡೆ ಹೋಗಿ ನೋಡಿ. ಆ ವಿಡಿಯೋ ಯಾರು ನೋಡಿಲ್ಲ ನೋಡಿ, ಓಕೆನಾ? ಒಂದು ಚಾನಲ್ ತೋರಿಸಿ, ಆ ಚಾನಲ್ ಮಾಡಿಜನೇ ಆಗಿಲ್ಲ ಅಂತ ಪ್ರೂಫ್ ತೋರಿಸ್ದೆ ಲಾಸ್ಟಲ್ಲಿ, ಲಾಸ್ಟಲ್ಲಿ ಇದು ಕೊಟ್ಟು ಅಲ್ವಾ? ಆಮೇಲೆ ನೀವು ಅರ್ಥ ಮಾಡ್ಕೊಂಡ್ರೆ ಕೆಲವರು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಏನ್ ಮಾಡ್ತಾರೆ ಗೊತ್ತಾ, ಕೆಲವು ಕ್ರಿಯೇಟರ್ಗಳು ವ್ಯೂಸ್ಗೋಸ್ಕರ ಈಗ ನೋಡಿ, ಅವೆಲ್ಲ ಮಾಡಕ್ ಹೋಗಲ್ಲ, ಜನಕ್ಕೆ ಹೆಲ್ಪ್ ಆಗ್ಲಿ ಕನ್ನಡ ಜನಕ್ಕೆ ಅಂತ ನಾವು ವಿಡಿಯೋ ಮಾಡ್ತಿರೋದು. ವ್ಯೂಸ್ಗೋಸ್ಕರ ಏನ್ ಮಾಡ್ತಾರೆ, ಈ ಒಂದು ಇರುತ್ತಲ್ಲ ಆಪ್ಗಳು ಬರತ್, ಹಿಂದಿಯಿಂದ ವೆಬ್ಸೈಟ್ಸ್ಗಳು, ಆಪ್ಗಳು, ವೆಬ್ಸೈಟ್ಸ್ ಎಲ್ಲ ಒಂದೇ ಅಲ್ವಾ? ಅಲ್ಲ, ರಿಸರ್ಚ್ ಮಾಡಲ್ಲ ಅವರು. ನನಗ್ ಬಂದಿರೋ ಮಾಹಿತಿ ಇಲ್ದಾಗ ನಾನು ರಿಸರ್ಚ್ ಮಾಡಿದ್ವಾಗ ಹಿಂದಿ ಅವರು ಆಪ್ ಅವರು ಅಥವಾ ವೆಬ್ಸೈಟ್ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಕಂಟೆಂಟ್ ಕ್ರಿಯೇಟರ್ನ. ಆಲ್ರೆಡಿ ಲಕ್ಷ ವ್ಯೂಸ್ ಬಂದ್ರೆ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಆ ವೆಬ್ಸೈಟ್ ಅಲ್ಲಿ ಇಟ್ಕೊಂಡು ಈ ವೆಬ್ಸೈಟ್ ಫ್ರೀ ಇದೆ ಅಂತ ಅಲ್ಲಿ ಜಸ್ಟ್ ಅದೊಂದು ತಿಂಗಳು ಫ್ರೀ ಇರುತ್ತೆ ಅಷ್ಟೇ. ಅವಾಗ ಏನ್ ಮಾಡ್ತಾರೆ, ಎಡಿಟ್ ಮಾಡಕ್ಕಲ್ಲ ಇವ್ರಿಗೆ ಮಾಡಿ ಇವರೇ ಒಂದ್ ಚಾನಲ್ ಕೊಡ್ತಾರೆ ವೆಬ್ಸೈಟ್ ಅವರೇ. ಫಸ್ಟ್ ಅವರು ವಿಡಿಯೋ ಹಾಕಿ ಓಕೆ, ಆ ಚಾನಲ್ ಬಗ್ಗೆ ಪ್ರಮೋಟ್ ಮಾಡೋಂತ ಇಷ್ಟು ದುಡ್ಡು ಅಂತ ಕೊಡ್ತಾರಂತೆ, ಪ್ರಮೋಟ್ ಮಾಡ್ತಾ ಇರೋದು. ಅದನ್ನ ಪ್ರಮೋಟ್ ಮಾಡೋದನ್ನ ಈಗ ಏನ್ ಮಾಡ್ತಾರೆ, ಬೇರೆ ಆ ವಿಡಿಯೋ ನೋಡ್ಬಿಟ್ಟು ಗೊತ್ತಲ್ಲ, ಕಾಪಿ ಪೇಸ್ಟ್ ಚಾನಲ್ ಮಾಡ್ತಾರೆ, ಕನ್ನಡದಲ್ಲಿ ಮಾಡ್ತಾರೆ, ತಮಿಳಲ್ಲಿ ಎಲ್ಲಾ ಭಾಷೆಲ್ಲೂ ಮಾಡ್ಬಿಡ್ತಾರೆ. ಓಕೆ, ಅವರು ಕೂಡ ಅವಾಗ ಏನಾಗುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇದು. ಬಟ್ ಅವ್ರಿಗೆ ಕಮಿಷನ್ ಇಸ್ಕೊಂಡಿರ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಕ್ರೆಡಿಟ್ಸ್ಗೆ ಇಷ್ಟು ದುಡ್ಡು ಅಂತ ಇಟ್ಬಿಡ್ತಾರೆ. ಬಟ್ ಇವರು ಚಾನಲ್ ಮಾಡ್ಕೊಂಡ ಟೈಮಲ್ಲಿ ಈ ರೀತಿ ಪ್ರಾಬ್ಲಮ್.
ಕೆಲಸ ಮಾಡೋ ಜನಕ್ಕೆ ಕೆಲವು ನೋಡಿ ಅಲ್ಕ್ ಮಾಡಿದ್ರು ಅಂತ ಸ್ವಲ್ಪ ದಿವಸ ಹೌದು ಹಲ್ಕು ಮಂಕಿ ಬಗ್ಗೆ ಸ್ವಲ್ಪ ದಿವಸ ಆಗ್ಬಿಡ್ತು. ಮಂಕಿ ವ್ಲಾಗ್ ಇಟ್ಕೊಂಡು ವ್ಲಾಗ್ ಇದೆಲ್ಲ ವೆಬ್ಸೈಟ್ ಗಳು ತಂದಿದಂತ ಒಂದು ಗಿಮಿಕ್ಗಳು. ಗಿಮಿಕ್ಗಳು ಹಿಂದೆ ಹೋಗ್ತಾ ಇದಾರೆ ಜನ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕೈ ಕೆಸರಾದರೆ ಬಾಯಿ ಮೊಸರು. ಚಿಕ್ಕ ಹುಡುಗರಲ್ಲೇ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಮಿಸ್ಗಳು. ಅದನ್ನ ಫಲವೇ ಮಾಡ್ತಾ ಇಲ್ಲ. ಕೈಗೆ ಕೆಸರಾಗಲ್ಲ ಕಣ, ಈಗ ಹಂಗೆ ದುಡ್ಡು ಮಾಡ್ತೀನಿ, ಎಲ್ಲಿಂದ ಆಗ್ಬಿಡುತ್ತೆ? ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ನೀವು ಕಷ್ಟಪಟ್ಟು ಇಲ್ಲಿ ಕುತ್ಕೊಂಡು ಹಿಡಿತಾರ ವಿಡಿಯೋ ಮಾಡಿದ್ರೆ ಒಂದು ಇದನ್ನ ಹೈ ಎಫರ್ಟ್ ಕಂಟೆಂಟ್ ಅಂತಾರೆ. ನೀವು ಎಲ್ಲೋ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲೇನೋ ಒಂದು ಫ್ರೀ ಆಗಿ ಕೊಡ್ತಾರೆ ಅಂತ ಕ್ರಿಯೇಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಮಂಕಿನೋ ಡಕ್ಕೋ ಕ್ಯಾಟೋ ಜಾಸ್ತಿ ಅನಿಮಲ್ಸ್ ಇವಾಗ ಹೊಸ್ತಾಗ ಕೊಡ್ತಿರ್ತೇನೋ ಇದು ಏನೋ ಕರಳಲ್ಲಿ ಹಿಂಗಾಗ್ಬಿಡುತ್ತೆ, ನನ್ನ ಜಾಸ್ತಿ ತಿನ್ಬಿಡುತ್ತೆ ಆಟ ಬಂದು ಹೇಳೋದು, ಆಮೇಲೆ ಹೊಟ್ಟೆ ಬಂದು ಹೆಲ್ತ್ ಬಗ್ಗೆ ಅವೇರ್ನೆಸ್ ಹೇಳ್ತಾ ಇರೋದು, ಅದ್ರ ಬಗ್ಗೆ ಹೆಂಗ್ ಹೇಳೋದು. ಆ ಚಾನಲ್ ಎಲ್ಲ ಮಾನಿಟೈಸೇಷನ್ ಆಗ್ತಾ ಇಲ್ಲ. ಆಗಿರೋ ಚಾನಲ್ ಕೂಡ 1,30,000 ಚಾನಲ್ಸ್ ಡಿಲೀಟ್ ಮಾಡಿದ್ದಾರೆ ಯೂಟ್ಯೂಬ್. ಅದ್ರಲ್ಲೇ ದೊಡ್ಡ ದೊಡ್ಡ ಚಾನಲ್ 16 ಚಾನಲ್ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದ ಚಾನಲ್ ಕೂಡ ಮುಲಾಜಿಲ್ದಿರ ಟರ್ಮಿನೇಟ್ ಮಾಡಿದ್ದಾರೆ. ಓಕೆ, ಇದು ನಾನು ನೀನು ಕುತ್ಕೊಂಡು ಸುಮ್ನೆ ತಮಾಷೆ ಮಾಡ್ತಾ ಇಲ್ಲ, ಬೇರೆ ಲಿಂಕ್ ಕೊಡ್ತೀವಿ ನಾನು ನಿಮ್ಗೆ. 6-7 ವೆಬ್ಸೈಟ್ ಅಲ್ಲಿ ಇದು ಏನಾಗಿದೆ ಆಗಿದೆ. August 3ನೇ ತಾರೀಕು ಯೂಟ್ಯೂಬ್ ತನ್ನ ಎಕ್ಸ್ ಖಾತೆ, ಗೊತ್ತಾ ಎಕ್ಸ್ ಯಾವ್ದು ಗೊತ್ತಾ, ನಮ್ಮ ಎಲನ್ ಮಸ್ಕ್ ಪರ್ಚೇಸ್ ಮಾಡಾರ ಟ್ವಿಟರ್ ಎಕ್ಸ್ ಮಾಡಿದ್ದಾರೆ, ಅವರೇ ಹಾಕಿದ್ದಾರೆ. ಬೇಕಾದ್ರೆ ನೋಡಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದೀನಿ, ಓದ್ಕೊಳ್ಳಂಗ್ರೆ ಓದ್ಕೊಳ್ಳಿ. ಓಕೆನಾ, ಟೋಟಲ್ ಆಗಿ 1,30,000 ಚಾನಲ್ ಡಿಲೀಟ್ ಮಾಡಿದ್ರಿ. ಯಾಕೆ ಡಿಲೀಟ್ ಮಾಡಿದ್ರು? ಬಿಡ್ಬೋದಾಗಿತ್ತಲ್ಲ, ಮಾನಿಟೈಸೇಷನ್ ಆಗಿ ಹೋಗ್ತಾ ಇತ್ತಲ್ಲ, ದುಡ್ಡು ಮಾಡ್ಕೊಬೋದಾಗಿತ್ತಲ್ಲ. ಯಾಕಂದ್ರೆ ಎಲ್ಲ ರಿಪೀಟು, ಅದೇ ಕ್ಯಾಟು, ಅದೇ ಡಕ್ಕು, ಅದೇ ಮಂಕಿ ಚಾನೆಲ್ಸ್ಗಳು. ಈಗ ಮಕ್ಳದ್ ಬೇರೆ ಬರ್ತಾ ಇದೆ. ಈಗ ಮಕ್ಳು ಬಂದು ಹಂಗ ಹಿಂಗೆ ಅಂತ ಮೋಟಿವೇಟ್ ಕೊಡ್ತಾ ಇರೋದು ಚಿಕ್ಕ ಚಿಕ್ಕ ಮಕ್ಕಳು. ಇಲ್ಲೇ ಆಲ್ರೆಡಿ ಅಪ್ಡೇಟ್ ಇಂತಿದ್ರೆ ಮಕ್ಳು ವಿಡಿಯೋನೇ ಮಾಡಬಾರ್ದು ಅಂತ ಅಪ್ಡೇಟ್ ತರ್ತಾ ಇದ್ದಾರೆ ಯೂಟ್ಯೂಬ್. ನೋಡಿ ಅಲ್ಲಿ ಅಪ್ಡೇಟ್ ಬರ್ತಿದ್ದಂಗೆ ವಿಡಿಯೋಗಳು ಯಾವ್ದು ಮಾಡ್ತಾರೋ ಅದಕ್ಕೆ ತಕ್ಕನಾಗಿರೋ ಅಪ್ಡೇಟ್ ಯೂಟ್ಯೂಬ್ ತರ್ತಾ ಇದೆ. ಅದಕ್ಕೆ ಅದು ಒಂದು ಟೆಕ್ ಚಾನಲ್ ಕ್ಲೀನಾಗಿ ಫಾಲೋ ಮಾಡಿ ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ನೋಡಿ. ಅದ್ರ ಮೇಲೆ ನಿಮ್ಮ ಇಷ್ಟ. ಇಲ್ಲ ಸರ್ ನಂಗೆ ಈಗೇನ್ ಗೊತ್ತಾ, ಜನ ಕೈ ಕೆಸರಾಗ್ಬಾರ್ದು, ಕಷ್ಟ ಪಡ್ಬಾರ್ದು, ವಯಸ್ಸಿಲ್ಲ ಹಂಗೆ ದುಡ್ಡು ಬಂದ್ಬಿಡ್ಬೇಕು. ಇದೆಲ್ಲ ಆಗ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಕೈ ಕೆಸರಾದ್ರೆ ಬಾಯಿ ಮೊಸರು. ಓಕೆ, ನೀವು ಅಲ್ಲಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡಿದ್ರೆ, ಕ್ಯಾಮ್ರಾ ಮುಂದೆ ಕುತ್ಕೊಂಡು ಅದ್ರ ಬದಲು ಅಲ್ಲಿ ಸ್ಕ್ರಿಪ್ಟ್ ತಗೊಳ್ಳಿ. ಯಾರು ಬೇಡ ಅಂತಾರೆ, ಚಾಟ್ ಜಿಪಿಟಿ ನೀವು ಕುತ್ಕೊಂಡು ನೀವು ವಿಡಿಯೋ ಮಾಡಿ. ಚಾಟ್ ಜಿಪಿಟಿ ತಮ್ನೇಲ್ ಮಾಡಾಕಿ, ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ ತಮ್ನೇಲ್ ಹಾಕೋದ್ರಿಂದ ಚಾಟ್ ಜಿಪಿಟಿಯಿಂದ. ಓಕೆ, ನಮ್ದೆಲ್ಲ ಈಗ ಚಾಟ್ ಜಿಪಿಟಿ 90% ಆಗ್ತಾ ಇರೋದು. ಚಾಟ್ ಜಿಪಿಟಿ ಯಾರು ಮಾಡಿ, ಇಲ್ಲ ಜಮ್ನಿ ಯಾರು ಮಾಡಿ, ಯಾವ್ದಾದ್ರು ತಮ್ನೇಲ್ ಹಾಕಿ, ಯಾವ್ದು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅವರೆಲ್ಲ ಬಂದು ನಿಮ್ಗೆ ಸ್ಟ್ರೈಕ್ ಕೊಡಲ್ಲ. ಅರ್ಥ ಆಯ್ತಾ? ಆಮೇಲೆ ಯೂಟ್ಯೂಬ್ ಎಲ್ಲೂ ಕೂಡ ಹೇಳಿಲ್ಲ ನೀವು ತಮ್ನೇಲ್ ಹಾಕ್ಬಿಡುತ್ತೆ. ಯೂಟ್ಯೂಬ್ ಆಶ್ ಸ್ಟುಡಿಯೋದಲ್ಲಿ ತಮ್ನೇಲ್ ಮಾಡ್ಬೋದು. ಓಕೆ, ಇದನ್ನ ನಾವು ಯಾವತ್ತು ವಿಡಿಯೋ ಮಾಡ್ತಾ ಇದ್ನ ಏಪ್ರಿಲ್ 18ನೇ ತಾರೀಕೆ ವಿಡಿಯೋ ಮಾಡ್ತಾ ಹೊಸದಲ್ಲೇ ಆಶ್ ಸ್ಟುಡಿಯೋ ಇಂದಾನೆ ತಮ್ನೇಲ್ ಮಾಡ್ಬೋದು. ಯೂಟ್ಯೂಬ್ ಅಲ್ಲೇ ತಮ್ನೇಲ್ ಮಾಡ್ಕೊಡುತ್ತೆ ಅಂತ. ಇದನ್ನ ಮನೋಜ್ ದೇವ್ ಮೊನ್ನೆ ಮಾಡಿದ್ರೆ, ಯಾವಾಗ ಜುಲೈ 29ನೇ ತಾರೀಕು. ನಮ್ಗೆ ಯಾರೋ ಈಗ ಒಬ್ರು ಕಸ್ಟಮರ್ ಕಳಿಸ್ರು, ಏನ್ ಸರ್ ನೀವು ಅಷ್ಟು ಬೇಗ ವಿಡಿಯೋ ಮಾಡಿದೀರಾ, ನಾನು ನೋಡಿದ್ದೆ, ನೆನಪಾಯ್ತು, ಅದಕ್ಕೆ ನಿಮ್ಗೆ ವಿಡಿಯೋ ಕಳಿಸಿದೆ. ಇವಾಗ ಮಾಡಿದಾರೆ ನೋಡಿ ಸರ್, 77 ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್, ನಿಮ್ದು 18,000 ಚಾನಲ್ ಇದೆ, ಅಷ್ಟು ಬೇಗ ವಿಡಿಯೋ ಮಾಡಿದೀರಾ ಅಂತ. ಫಾಲೋ ಮಾಡ್ರೆ ನೋಡ್ಬೋದು ನೀವು. ಲೆಕ್ಕಾಕೊಳ್ಳಿ, ಎಲ್ಲಾ ಯೂಟ್ಯೂಬರ್ಗಿಂತ ಮುಂಚೆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ನಿಮ್ಗೆ. ಬಟ್ ನೀವೇ ತಗೊಂತಾ ಇಲ್ಲ. ಅರ್ಥ ಆಯ್ತಾ? ಸುಮ್ನೆ ಇಂದ ಹೋಗ್ಬಿಡಿ, ವಿಡಿಯೋ ಮಾಡಿ, ಎಲ್ಲಿ ಮಾಡಿ ತಮ್ನೇಲು ಮತ್ತೆ ಎಲ್ಲ ಒಂದೊಂದು ಸೆಂಟ್ರಲ್ ಒಂದು ಕತೆ ಹೇಳ್ತಿದ್ದೀರಾ ಅನ್ಕೊಳ್ಳಿ. ಆ ಕಥೆಯಲ್ಲಿ ಸೆಂಟ್ರಲ್ ಯಾವಾಗ ಬಂತು ಅಂದಾಗ ಎಲ್ಲಿ ಮಾಡಿ ತೋರಿಸಿ, ಆ ತರ ಬರ್ಸಿ ನೀವು ಕುತ್ಕೊಂಡು ಕತೆ ಹೇಳೋದ್ರಲ್ಲಿ ಆ ಟ್ಯಾಲೆಂಟ್ ಇದ್ರೆ ಮಾತ್ರ ನಿಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ದುಡ್ಡು ಮಾಡೋಕ್ಕಾಗೋದು. ಇಲ್ಲಾಂದ್ರೆ ಈ ತರ ಡಿಲೀಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ, ಬರೋದ್ ಮನೋಜ್ ಅಂತ ಒಬ್ಬ ಇದ್ದ ನಮ್ಮ ಮನೆ ಹತ್ರ, ನೋಡಿದಿಲ್ಲ ಅಂಕಲ್, ಅವರು ಚಾನಲ್ ಮಾಡ್ತಾ ಇದ್ರು. ಚಾನಲ್ ಮಾಡಿದಾಗ ನಾನು ಅವರು ಇಬ್ರು ಸೇರಿ ತಗೊಂಡಿದ್ ಫೋನ್ ಇದು. ಓಕೆ, ಇದು ಸ್ಯಾಮ್ಸಂಗ್ ಅಲ್ಟ್ರಾ 26. ಓಕೆ, 1 TB ಇದು. ನಾವು 1,70,000 ಒಂದೇ ಸತಿ ಪರ್ಚೇಸ್ ಮಾಡಿದ್ರು. ಅವರು ಕೂಡ ಯೂಟ್ಯೂಬ್ ಮಾಡ್ತಾ ಇದ್ರು. ಏನಂತ ಹೇಳಿರಲಿಲ್ಲ. ಮೊನ್ನೆ ಹೇಳ್ತಾ ಇದಾರೆ ನನ್ನ ಚಾನಲ್ ಡಿಲೀಟ್ ಆಗೋಯ್ತು, ಚಾನಲ್ ಮಾಡ್ತಿದ್ದೆ, ಈಗ ನಾವು ಮಾಡಿ ರಿಕವರಿ ಮಾಡ್ಕೊಡಿ ಅಂತ. ಈಗ ಅದ್ರ ಲೋನ್ ಹೆಂಗ್ ಕಟ್ತಾರ ಅವರು? ತಗೊಳೋದು ಒಂದು ಪೇಮೆಂಟ್ ತಗೊಂಡಿಲ್ಲ, ಏನೋ $700 $800 ಆಯ್ತು. ಅದು 2ನೇ ತಾರೀಕು ಆಡ್ ಆಗ್ಬೇಕಾಗಿತ್ತು. ಅದಕ್ಕೂ ಮುಂಚೆ ಚಾನಲ್ ಡಿಲೀಟ್ ಟರ್ಮಿನೇಟ್ ಮಾಡ್ಬಿಡ್ತು. ಹಿಂಗೆ ಹೇಳಕ್ಕೆ ಆಗಲ್ಲ. ಏನ ಬಳಸ್ಕೊಂಡು ಜೀವನ ಮಾಡ್ತೀನಿ ಅಂದ್ರೆ ಬಳಸ್ಕೊಳ್ಳಿ ಅಷ್ಟೇ. ಏನೇ ನನ್ನ ಜೀವನ ಅಂದ್ರೆ 100% ನೀವು ಮೂರ್ಖರಾಗ್ತೀರಾ. ಓಕೆ, ನಿಮ್ದು ಈ ತರ ಇದರಲ್ಲಿ ನೆಕ್ಸ್ಟ್ ಇನ್ನೊಂದು 6 ತಿಂಗಳಲ್ಲಿ 1.5 ಲಕ್ಷ ಚಾನಲ್ ಡಿಲೀಟ್ ಮಾಡುತ್ತೆ. ಆ ಲಿಸ್ಟ್ ಅಲ್ಲಿ ನಿಮ್ ಚಾನಲ್ ಇರುತ್ತೆ. ಓಕೆ, ಇಲ್ಲಿ ವಿಡಿಯೋ ಎಂಡ್ ಮಾಡ್ತೀನಿ. ನಿಮ್ಗೆಲ್ಲ ಒಳ್ಳೆ ಮಾಹಿತಿ ಸಿಕ್ತು ಅನ್ಕೊಂತೀನಿ. ಓಕೆ, ಇನ್ನೂ ಏನಾದ್ರು ಡೀಟೇಲ್ ಆಗಿ ಮಾಹಿತಿ ಬೇಕಾದ್ರೆ ನಾನು ವಾಟ್ಸಪ್ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿ. ಓಕೆ, ನಿಮ್ಮ ಚಾನಲ್ ಚೆಕಿಂಗ್ ಮಾಡಿಸ್ಕೊಳ್ಳಿ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ. ಓಕೆ, ಅದು ಚಾರ್ಜಸ್ ಅಂತೂ ₹100 ಆಗೇ ಆಗುತ್ತೆ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸೋಣ. ಓಕೆ ಪಪ್ಪ, ಹೋಪ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ತರ ವಿಡಿಯೋಸ್ ಬೇಕಾದ್ರೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಹೇಳಿ ಸಿಂಪಲ್, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಕಾಮೆಂಟ್ ಮಾಡ್ರೆ, ಶೇರ್ ಫ್ರೆಂಡ್ಸ್ ಮಾಡ್ರೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಒಂದು ಕಾಣ ಹೊಲಿಸಿ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕನ್ನಡ.